ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಚರಣ್ ಕಮ್ಮಿ ಇಡು, ಚರಣ್ ಸೌಂಡು. ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಹಿಂಗೆ ಏನೇನೋ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸೌಂಡ್ ಜಾಸ್ತಿ ಇಟ್ಬಿಡೋದು, ಇಲ್ಲಾಂದರೆ ಅಮ್ಮ ಅಮ್ಮ ಅದು ಬೇಕು ಇದು ಬೇಕು ಅಂತ ಕರೆಯೋದು. ಇದನ್ನು ಅಡುಗೆ ಮಾಡೋಕ್ಕೂ ಬಿಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಆಲ್ರೆಡಿ ಟಿಫನ್ ಆಯಿತು ಫ್ರೆಂಡ್ಸ್. ಇವತ್ತು ಪಲಾವ್ ಮಾಡಿದ್ದೆ, ಈಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಹೊಸದಾಗಿ ಅಡುಗೆ ತೋರಿಸ್ತಾ ಇದ್ದೀನಿ. ಹೆಸರು ಕಾಳು ಇರುತ್ತಲ್ಲ, ಅದನ್ನ ಹುರಿದ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆಗೆ ಸೂಪರಾಗಿರುತ್ತೆ. ಈ ಮಳೆ ಬರೋ ಟೈಮಲ್ಲಿ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ, ಮಸ್ತ್ ಇರುತ್ತೆ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಹುರಿದು ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟೋವನ್ನು ಹಚ್ಚಿಕೊಳ್ಳಬೇಕು. ಈಗ ನೋಡಿ, ಹೆಸರು ಕಾಳು ತಗೊಂಡಿದ್ದೀನಿ. ನಾನು ನಮ್ಮ ಮನೆಗೆ 4 ಜನ ಫ್ರೆಂಡ್ಸ್, ಸಾಕು. ಇಷ್ಟ ಆದರೆ ಇಷ್ಟು ತಗೊಂಡಿದ್ದೀನಿ, ಸಾಕು ನನಗೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ. ಡೈಲಿ ಫ್ರೆಂಡ್ಸ್, ಬೆಳಿಗ್ಗೆ ನೈಟ್ ಮಲಗೋದು, ಬೆಳಿಗ್ಗೆಗೆ ಏನು ಮಾಡೋದು, ಮಧ್ಯಾಹ್ನಕ್ಕೆ ಏನು ಮಾಡೋದು, ಇದೇ ಫ್ರೆಂಡ್ಸ್ ಹೆಣ್ಮಕ್ಳ ಜೀವನ. ನೆಮ್ಮದಿ ಗೊಂದಿ ನಾವೆಲ್ಲರೂ ಹೋದ್ರೂ ಅಷ್ಟೇ ಅಲ್ವಾ. ಏನು ಮಾಡೋದು, ಮನೇಲಿ ಏನು ಮಾಡಿಟ್ಬಿಟ್ಟು ಬಂದಿದ್ವಿ, ಮಕ್ಕಳು ಬಂದ್ರೆ ಇದೇ ಆಗುತ್ತೆ. ಹೆಣ್ಮಕ್ಳ ಕಷ್ಟನೇ ಇಷ್ಟು ಅಷ್ಟೇ ಅಲ್ವಾ. ಲೈಫ್ ಲಾಂಗ್ ನಮ್ದು ಇದೆ ಅನ್ಸುತ್ತೆ, ಅಡುಗೆ ಮನೆ ಬಿಟ್ಟು ಬರಲ್ಲ ಅನ್ಸುತ್ತೆ. ಅದೇ ನೋಡಿ, ಯಾವತ್ತನ ಸಾಂಬಾರು ಇದೆ ಅಂದ್ಕೊಳ್ಳಿ ಮಧ್ಯಾಹ್ನಕ್ಕೆ. ಆದರೆ ಬೆಳಿಗ್ಗೆ ಎಷ್ಟು ರಿಲ್ಯಾಕ್ಸ್ ಆಗಿರ್ತೀವಲ್ವ ನಾವು. ಅಪ್ಪ ಮಧ್ಯಾಹ್ನಕ್ಕೆ ಟೆನ್ಷನ್ ಇಲ್ಲಪ್ಪ, ಸಾಂಬಾರು ಇದೆ ಅಂತ. ಅದೇ ಸಾಂಬಾರು ಮಾಡಬೇಕು ಅಂದಿದ್ದೀನ ಟೆನ್ಷನ್ನು. ಇದೊಂಚೂರು ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಂಡ್ಬಿಡೋಣ. ಹೊಸ ಯೂಟ್ಯೂಬರ್ನ ಬೆಳೆಸಿ ಫ್ರೆಂಡ್ಸ್, ಯಾಕಂದರೆ ಒಬ್ಬೊಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೂ ಚೆನ್ನಾಗಾಗೋದು. ಯಾಕಂದರೆ ಹೊಸ ಯೂಟ್ಯೂಬರ್ನ ನಾವು ಎಂಕರೇಜ್ ಮಾಡಿದಷ್ಟು ಅವ್ರು ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು ಅಲ್ವಾ. ಇವಾಗ ನೋಡಿ, ಸಾಂಬಾರು ಮಾಡಬೇಕು, ಪ್ಲಸ್ ಅನ್ನ ಇದೆ. ನನ್ನ ಮಗ ಚಪಾತಿ ತಿಂತಾನೆ. ನಮ್ಮ ಮನೆಯವ್ರಿಗೆ ಮಾತ್ರ ಮುದ್ದೆ ಮಾಡ್ಕೊಡ್ಬೇಕು. ಒಂದು ಮುದ್ದೆ ಮಾಡಿಕೊಟ್ರೆ ಸಾಕು, ತಿನ್ಕೊಂತಾರೆ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಡೈಲಿ ಬ್ಲಾಗ್ ಹಾಕ್ತಾ ಇರ್ತೀನಿ. ಅದರಿಂದ ನಾನು 2 ಟೊಮೊಟೊ, 1 ಟೊಮೊಟೊ ಹಾಕಬೇಕು. ಅದರಿಂದ ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಟ್ರೈ ಮಾಡಿ. ಇದು ನಮ್ಮಮ್ಮ ರೆಸಿಪಿ, ನಮ್ಮಮ್ಮ ಮಾಡ್ತಾಯಿದ್ರು. ತುಂಬ ಫ್ರೆಂಡ್ಸಿನ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದಿಲ್ಲ. ನಮ್ಮ ಮನೆಯವ್ರನ್ನ ಕೇಳಿದ್ದಕ್ಕೆ ಆಷಾಢ ಮಾಸ ಹೋಗಲಿ, ಶ್ರಾವಣದಲ್ಲಿ ತಗೊಳ್ಳೋಣ ಅಂದರೆ ಹೋದ ವರ್ಷ ಆಷಾಢದಲ್ಲೇ ತೊಗೊಂಡಿದ್ದು. ಈಗ ನಮ್ಮ ಮನೆಯವ್ರು ನೋಡಿದ್ರೆ ಬೇಡ ಬೇಡ, ಆ ಶ್ರಾವಣದಲ್ಲಿ ತಗೋ, ಆಷಾಢದಲ್ಲಿ ಬೇಡ ಅಂತಾರೆ. ಏನು ಹೇಳೋಣ ಹೇಳ್ರಿ. ಅದು ಹಬ್ಬ ಹತ್ರ ಬಂದಾಗ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ತುಂಬ ರಶ್ ಇರುತ್ತೆ. ಹೋದ ವರ್ಷ ಹೋಗಿ ಹಬ್ಬ ಕಾಣಿಸ್ಬಿಡ್ತು ನಮಗೆ, ಹಂಗಿತ್ತು ರಶ್ ಮಾರ್ಕೆಟಲ್ಲಿ. ಸೀರೆ ತರಕ್ಕೆ ಒಂದ್ಸತಿ ಹೋಗಿದ್ದೆ, ಮತ್ತು ಹೂವು ತರಕ್ಕೆ ಒಂದ್ಸತಿ ಹೋಗಿದ್ದೆ. ಅಯ್ಯೋ ದೇವರೇ, ಈ ಹೂವು ತರಕ್ಕೆ ಮಾತ್ರ ದಯವಿಟ್ಟು ಹೋಗಲೇಬೇಡ್ರಿ. ನಾನು ಶುಕ್ರವಾರ ಹಬ್ಬ ಅಂದರೆ ಸೋಮವಾರ ಹೋಗಿದ್ದೆ. ಅಯ್ಯೋ ಕಾಲು ಅಜ್ಜೆ ಇಡೋಕ್ಕಾಗಲ್ಲ. ನಾವು ನಡೆಯೋದೇ ಬೇಡ, ಅವರೇ ತಳ್ಕೊಂಡೋಗಿ ಅವರೇ ಬಂದ್ಬಿಡ್ತಾರೆ. ಆ ರೇಂಜಲ್ಲಿ ಇತ್ತು ರಶ್ಶು. ಆದರೆ ಒಂಥರ ಮಜಾ ಇರುತ್ತೆ ಫ್ರೆಂಡ್ಸ್. ಹಬ್ಬದ ಟೈಮಲ್ಲಿ 1 ವಾರ 15 ದಿನ ಇದ್ದಂಗೆ ಹೋಗ್ಬಿಟ್ರೆ ಒಂಥರ ಖುಷಿ ಆಗುತ್ತೆ. ಹೆಣ್ಮಕ್ಳು ಪೂರ್ತಿ, ಚಿಕ್ಕಪೇಟೆ ಪೂರ್ತಿ ಹೆಣ್ಮಕ್ಳೇ ಇರ್ತಾರೆ. ಸಖತ್ತಾಗಿರುತ್ತೆ ನೋಡೋಕೆ ಮಾತ್ರ. ಬರ್ರಿ, ಯಾರು ನೋಡ್ರಿ ಹೆಣ್ಮಕ್ಳು, ಬರ್ರಿ ಶಾಪಿಂಗ್ಗೆ. ಸ್ಯಾರಿ ಅಂಗಡಿಯಲ್ಲಿ ನೋಡ್ರಿ, ಬಳೆ ಅಂಗಡಿಯಲ್ಲಿ ನೋಡ್ರಿ, ಅವರೇ ಕೂತಿರ್ತಾರೆ. ನೋಡೋಕ್ಕೆ ಒಂಥರ ಮಜಾ. ಹೆಣ್ಮಕ್ಳಿಗೆ ಇದು ಒಂದೇ ಹಬ್ಬ ಅಲ್ಲ ಫ್ರೆಂಡ್ಸ್, ಕೈಲಿರೋ ದುಡ್ಡೆಲ್ಲ ಖರ್ಚು ಮಾಡಿಸೋದು ಗಂಡಿನ ಕೈಯಲ್ಲಿ ಅಲ್ವಾ. ಹಂಗಂತ ಆಡಂಬರ ಜೀವನ ಬೇಡ, ನಮ್ಮ ಯೋಗ್ಯತೆ ತಕ್ಕಂಗೆ ಮಾಡೋಣ. ಇದು ಫ್ರೈ ಆಗಿದೆ, ಟೊಮೊಟೊ ಹಾಕ್ಕೊತೀನಿ. ಇದು ತಂಗಾಗಿದೆ, ಇದು ಹಾಕ್ಕೊಡ್ತೀನಿ. ಬೇಕಂದ್ರೆ ಹಸಿ ಕೊಬ್ಬರಿ ರುಬ್ಬೋದು. ಈಗ ಹಸಿ ಕೊಬ್ಬರಿ ಇಲ್ಲ ಫ್ರೆಂಡ್. ಇದು ಸಾಂಬಾರು ಪುಡಿ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತೀನಿ, ಸಾಕು. ಸಾಕು. ಅರಿಶಿನ ಪುಡಿ ಸ್ವಲ್ಪ, ಖಾರ ಪುಡಿ ನಾನಿಲ್ಲಿ 1.25 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಾಕು. ಇದು ಸಾಸಿವೆ ತಗೊಂಡಿದ್ದೀನಿ. ಈರುಳ್ಳಿ, ಕರಿಬೇವು.
ಸಾಂಬಾರಿಗೆ ಏನೇ ಆಗಲಿ ಫ್ರೆಂಡ್ಸ್, ಒಳ್ಳೆ ಒಗ್ಗರಣೆ ಕೊಡಿ, ಸಾಂಬಾರು ಟೇಸ್ಟೇ ಸೂಪರಾಗಿ ಆಗಿಬಿಡುತ್ತೆ. ಈ ಸಾಂಬಾರು ಸ್ಪೆಷಲ್. ಎಲ್ಲ ಸಾಂಬಾರಿಗೆ ಏನಂದರೆ ಸಾಂಬಾರು ಮಾಡಿ ಒಗ್ಗರಣೆ ಹಾಕ್ತೀವಿ, ಇದಕ್ಕೆ ಮಾತ್ರ ಒಗ್ಗರಣೆ ಮಾಡಿ ಕಾಳು ಹಾಕ್ಬೇಕು, ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಕೊಂಡು ಮಸಾಲೆ ರುಬ್ಬಿಕೊಂಡಿದೆ. ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಚೂರು ನೀರು ಆ್ಯಡ್ ಮಾಡ್ಬಿಡ್ತೀನಿ. ತೆಳ್ಳೂ ಬೇಡ, ಅಟ್ಲೀಸ್ಟ್ ಹಂಗಂತ ಗಟ್ಟಿನೂ ಬೇಡ, ಈ ಥರ ಇದೆ ನಾನು. ಸಾಕು, ಆಗಿದೆ. ಕ್ಲೋಸ್ ಮಾಡಿಬಿಡೋಣ. ಒಂದು 3 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್. ಬಿಸಿ ಬಿಸಿ ಹುರಿಲಿಕ್ಕೆ ಹೆಸರು ಕಾಳು ಸಾಂಬಾರು ರೆಡಿ. ಇವಾಗ ನೋಡ 3 ವಿಸಿಲ್ ಆಗಿದೆ. ಇದು ಸಾಂಬಾರು ರೆಡಿ. ಕಾಳು ಬಂದಿದೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆಗೆ ಇಕ್ಕಿದ್ದೀನಿ, ಆದರೆ ಸೂಪರಾಗಿರುತ್ತೆ. ಮುದ್ದೆಗಾಗಲಿ ರೈಸ್ಗಾಗಲಿ ತುಪ್ಪ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದರೆ ತುಂಬಾ ಖುಷಿ ಆಯಿತು. ಹೀಗೆ ನಾನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.